ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳಾದ ನಂತರ ವ್ಲಾಗನ್ನು ಮಾಡ್ತಾಯಿದ್ದೀನಿ. ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ನಮ್ಮ ಸ್ನೇಹಿತರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಇವತ್ತು ತಾರೀಕು 27 ಬೆಳಗ್ಗೆ ನಾವು 6 ಗಂಟೆಗೆ ಬೆಂಗಳೂರು ಬಿಟ್ವಿ. ಇವಾಗಷ್ಟೇ ಬಂದು ರೀಚ್ ಆದ್ವಿ. ಇವಾಗ ಸಮಯ ಸ್ನೇಹಿತರೆ 6:36 ಆಯಿತು. ನಾವು 6:30ಕ್ಕೆ ಬಂದು ರೀಚ್ ಆದ್ವಿ. ಹಾಗೆ ಬರೋ ರಸ್ತೆಯಲ್ಲಿ ಕರಾವಳಿ ಉತ್ಸವದ ಒಂದು ಝಲಕನ್ನು ಸಣ್ಣ ವಿಡಿಯೋ ಕ್ಲಿಪ್ಗಳನ್ನು ಮಾಡಿಟ್ಕೊಂಡಿದ್ದೀನಿ. ವಿಡಿಯೋ ಹಾಕ್ತೀನಿ ನೋಡಿ. ಹಾಗೆ ಒಳ್ಳೊಳ್ಳೆ ವ್ಲಾಗನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಒಳ್ಳೊಳ್ಳೆ ವ್ಲಾಗ್ಗಳು ಬರುತ್ತೆ. ಇವಾಗ ಇಲ್ಲಿ ಬಂದಿದ್ದೀನಲ್ಲ ಕಾರವಾರದಲ್ಲಿ, ಡೈಲಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಪ್ಲ್ಯಾನು ಸಕ್ಸಸ್ಫುಲ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ನೋಡೋಣ. ಓಕೆನಾ? ಒಂದು ಚಿಕ್ಕ ವಿಡಿಯೋ ತುಣುಕುಗಳನ್ನು ಹಾಕಿರ್ತೀನಿ. ಬರುವಾಗ ಹಂಗೆ ಸುಮ್ಮನೆ ಕಾರಲ್ಲಿ ಶೂಟ್ ಮಾಡಿಕೊಂಡೆ ಕರಾವಳಿ ಉತ್ಸವದ ಒಂದು ಝಲಕನ್ನು ಹಾಕ್ತೀನಿ, ನೋಡ್ಕೊಂಬನ್ನಿ. ಅದೇ ಇವಾಗಷ್ಟೇ ಬಂದು ರೀಚ್ ಆಗಿದ್ದೀನಿ. ಸ್ವಲ್ಪ ವಿಶ್ರಾಂತಿ ತೊಗೊತಾ ಇದ್ವಿ. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ವಿಶ್ರಾಂತಿ ತೊಗೊತಾ ಇದ್ದೀನಿ ನೋಡಿ. ರೂಫಲ್ಲಿ ನಿಂತ್ಕೊಳ್ಳೋದು ಚೆನ್ನಾಗಿ ಒಳ್ಳೆ ನಾವು ಕಾರವಾರದಲ್ಲಿದ್ದೀವಿ ನೋಡಿ. ಹೆಲಿಕಾಪ್ಟರ್ ತುಂಬ ಹತ್ತಿರದಿಂದ ತೋರಿಸ್ತೀವಿ ನೋಡಿ. ಇದು ರೌಂಡ್ ಓಡಿಸ್ತಕ್ಕಂತ ನೋಡಿದ್ರಲ್ಲ ಸ್ನೇಹಿತರೆ, 3,900 ರೂಪಾಯಿ ಕೊಟ್ಟರೆ ನಾವು ಕೂಡ ಹೋಗ್ಬೋದು ನೋಡಿ. ಕಾರವಾರ ಬೀಚ್ ನಾವು ಜಸ್ಟ್ ಕಾರವಾರಕ್ಕೆ ರೀಚ್ ಆದ್ವಿ. ನಮ್ಮ ಗಾಡಿ ಇಲ್ಲೇ ಇದೆ, ನೋಡ್ಬೋದು. ಆ ಕಡೆ ಎಲ್ಲ ನೋಡ್ಬೋದು. ಕರಾವಳಿ ಉತ್ಸವ ನಡೀತಾ ಇದೆ ಕಾರವಾರದಲ್ಲಿ ನೋಡಿ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ನೋಡೋಣಂತೆ. ಟನಲ್ ಕೂಡ ಇದೆ ನೋಡಿ, ಸಖತ್ತಾಗಿದೆ. ಬನ್ನಿ ಲೆಟ್ಸ್ ಗೋ. ನೋಡಿ ಕರಾವಳಿ ಉತ್ಸವ ಅಲ್ದನ ನೋಡಿ ಸ್ನೇಹಿತರೆ. ಕರಾವಳಿ ಉತ್ಸವಕ್ಕೆ ಎಷ್ಟೊಂದು ಅಂಗಡಿಗಳು ಬಂದಿದ್ದಾವೆ ನೋಡಿ, ನೋಡ್ಬೋದು. ನೀವು ಮೂವ್ ಆನ್ ಆಗ್ತಾರು, ನಾವು ತೋರಿಸ್ತೀವಿ ನೋಡಿ ಸ್ನೇಹಿತರೆ. ಫುಲ್ಲು ಹಬ್ಬ ಕಾರವಾರದಲ್ಲಿ ನೋಡ್ತಾ ಇರ್ಬೋದು. ವಾವ್, ಬೀಚ್ ಪಕ್ಕದಲ್ಲೇ ಇದೆ ಅಂಗಡಿಗಳೆಲ್ಲ, ನೋಡ್ತಾ ಇರ್ಬೋದು. ರೈಟ್ ನೋಡಿ, ಸ್ಟೇಜ್ ಕೂಡ ಹಾಕಿದ್ದಾರೆ ಅನಿಸ್ತಾ ಇದೆ. ತುಂಬ ಜನಗಳು ಎಲ್ಲ ಬರ್ತಾ ಇದ್ದಾರೆ ನೋಡಿ ಬೀಚ್ ಹತ್ರ. ಹಾಂ ಹೌದಾ? ನಂಗೆ ಹೋಗುತ್ತಲ್ಲ ಮದುವೆ ಮಾಡ್ಕೊಡೋದು. ಈ ಕಡೆ ಸನ್ಸೆಟ್ ನೋಡಿ ಸ್ನೇಹಿತರೆ, ಸಖತ್ತಾಗಿ ಕಾಣಿಸುತ್ತೆ ನೋಡಿ. ನಾನು ಮೊಬೈಲಲ್ಲಿ ಶೂಟ್ ಹಾಕತ್ತಾ ಇದ್ದೀನಿ. ಮೊಬೈಲಲ್ಲಿ ಶೂಟ್ ಮಾಡೋದ್ರಿಂದ ಸ್ವಲ್ಪ ಮಾಡಿ ಸಖತ್ತಾಗಿ ಆಗ್ತಾಯಿದೆ ಸನ್ಸೆಟ್.
ಸ್ನೇಹಿತರೆ ಮನೆಗೆ ಹೋಗಿ ರೀಚ್ ಆಗಿ ಫ್ರೆಶ್ ಆಗಿ ಇನ್ನೊಂದು ದಿವಸ ಬಂದು ನೋಡೋಣ. 200 ವರ್ಷದ ಹಳೆಯ ಮನೆಯಲ್ಲಿ ನಾನಿದ್ದೀನಿ ಇವಾಗ. ನೀವು ನೋಡ್ತಾ ಇರ್ಬೋದು, ಇದೇ ಮನೆ ಬ್ರಿಟಿಷರು ಗಿಫ್ಟ್ ಆಗಿ ಕೊಟ್ಟಿರುವಂಥದ್ದು ನಮ್ಮ ಸ್ನೇಹಿತರ ತಂದೆಗೆ. ಆಲ್ರೆಡಿ ನಮ್ಮ ಚಾನಲಲ್ಲಿ ಬ್ಲಾಗ್ ಇದೆ, ನೋಡಿಲ್ಲ ಅಂತಲೇ ನೋಡಿ, ಓಕೆನಾ. ಇಷ್ಟೊಂದು ಹೇಳ್ತಾ ಒಂದು ಚಿಕ್ಕ ಅಪ್ಡೇಟ್ ಕೊಡಬೇಕಾಗಿತ್ತು ನಿಮಗೆ. ನಾನು ಕಾರವಾರಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದ್ದು. ಸರಿ ಸ್ನೇಹಿತರೆ, ನಾನು ಸಿಗ್ತೀನಿ ಮುಂದಿನ ಬ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದರಿ. ಈ ವಿಡಿಯೋ ಹೇಗೆ ಅನಿಸ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದೆ ನೋಡೋದು. ಟೇಕ್ ಕೇರ್, ಬಾಯ್.